ಎಸ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಶತ್ರು ಯಾರು? ಈ ಶತ್ರುನ ಸೋಲ್ಸಿಲ್ಲ ಅಂತ ಹೇಳಿದ್ರೆ ಲೈಫಲ್ಲಿ ನಾವೇ ಸೋತು ಹೋಗ್ತೀವಿ. ಶತ್ರುನ ಕಂಡುಕೊಳ್ಳೋದು ಹೇಗೆ? ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದೆ. ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ಟಾಪಿಕಲ್ಲಿ ಈ ವಿಚಾರನ ಕಲ್ತ್ಕೊಂಡ್ರೆ ಲೈಫಲ್ಲಿ ನಾವು ಗೆಲ್ಲಬಹುದು, ಕಣ್ಣೀರು ಹಾಕೋದನ್ನು ನಿಲ್ಲಿಸ್ಬೋದು, ದುಃಖದಲ್ಲಿರೋದನ್ನು ಕೂಡ ನಿಲ್ಲಿಸ್ಬೋದು. ಹಾಗಿದ್ಮೇಲೆ ವಿಡಿಯೋನ ಕೊನೆ ತನಕ ನೋಡ್ತೀರಾ, ಆ ಹೋಪ್ ನನಗಿದೆ ಅಂತ ಹೇಳ್ತಾ ಶುರು ಮಾಡೋ ವಿಡಿಯೋನ. ಫಸ್ಟ್ ಪಾಯಿಂಟ್, ನಮ್ಮ ಶತ್ರು ಯಾರಂತ ಹೇಳಿದ್ರೆ, ಅಂತರ್ಯದ ಶತ್ರು ಬೇರೆ, ಬಾಹ್ಯವಾಗಿರ್ತಕ್ಕಂಥ ಶತ್ರು ಬೇರೆ. ಅಂತರ್ಯದ ಶತ್ರು ಬಗ್ಗೆ ನಾವು ತಗೋಣ. ಬಾಹ್ಯವಾಗಿಂದ್ರೆ ನಮ್ಮ ಕಣ್ಣು ಮುಂದೆ ಕಾಣ್ತಿರ್ತಾರೆ. ಆ ಶತ್ರುನ ನಾವು ಸೋಲಿಸ್ಬೋದು, ಹೆಂಗ್ ಬರ್ತಿದಾರೆ ನೋಡ್ಕೊಬೋದು. ಆ ಕಡೆಯಿಂದ ಬರ್ತಿದ್ದಾನ, ಈ ಕಡೆಯಿಂದ ಬರ್ತಿದ್ದಾನ ನೋಡ್ಬೋದು. ಆದರೆ ಒಳಗಡೆ ನಮ್ಮಲ್ಲೊಬ್ಬ ಶತ್ರು ಇರ್ತಾನಲ್ಲ, ಆ ಶತ್ರುನ ಕಂಡುಕೊಳ್ಳೋದು, ಕಂಡುಕೊಂಡು ಅದನ್ನು ಸಾಯಿಸೋದು ವೆರಿ ಇಂಪಾರ್ಟೆಂಟ್. ಫಸ್ಟ್ ನೋಡೋಣ, ಆ ಶತ್ರು ಕಂಡುಕೊಂಡ ಮೇಲೆ ನಾವೇನು ಮಾಡಬೇಕಾಗತ್ತೆ? ಹೊಡೆದು ಸಾಯಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರತಿದಿನ ಕಣ್ಣೀರು ಹಾಕಬಾರ್ದು ಅಂತ ಹೇಳಿದ್ರೆ ಶತ್ರುನ ಕಂಡುಕೊಳ್ಳಿ. ಆ್ಯಂಡ್ ಎರಡನೇದು, ನೋವಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಬದುಕನ್ನು ಖುಷಿ ಖುಷಿಯಾಗಿ ಸಾಗಿಸ್ಬೇಕಂದ್ರೆ ಇಷ್ಟು ಬೆನಿಫಿಟ್ಸ್ ಇದೆ. ಶತ್ರುನ ಕಂಡುಕೊಳ್ಳಿ. ಆಂತರಿಕ ಅಂದರೆ ಆಂತರ್ಯ, ನಮ್ಮ ಒಳಗಡೆ ಇರ್ತಕ್ಕಂಥ ಶತ್ರುನ ಕಂಡುಕೊಳ್ಳೋದ್ರಿಂದ ಇಷ್ಟು ಲಾಭ ಇದೆ. ಏನಂತ ಹೇಳಿದ್ರೆ, ಕಣ್ಣೀರು ಹಾಕೋದನ್ನು ನಿಲ್ಲಿಸಬಹುದು, ದುಃಖಕರವಾಗಿರ್ತಕ್ಕಂಥದ್ದನ್ನು ನಿಲ್ಲಿಸಬಹುದು. ಅದಾದ್ಮೇಲೆ ಖುಷಿ ಖುಷಿಯಾಗಿ ಬದುಕಬಹುದು. ಯಾವುದು ಅಂದ್ರೆ ನೆಗೆಟಿವ್ ಥಿಂಕಿಂಗ್. ಈ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಮನುಷ್ಯನ ಲೈಫಿನ ದೊಡ್ಡ ಶತ್ರು. ಇದು ಹೊರಗಡೆ ಏನಿರ್ತಾರೆ ಆ ಶತ್ರುಕಿನ್ನ ದೊಡ್ಡ ಶತ್ರು ಅಂತ ಹೇಳಿದ್ರೆ ಇದೇನೆ. ನೋಡಿ, ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಕ್ಕೆ ಶುರು ಮಾಡಿದ್ರೆ ಲೈಫಲ್ಲಿ ಯಾವ ಕೆಲಸನೂ ಕೂಡ ಮಾಡ್ಲಿಕ್ಕೆ ಭಯ ಅನ್ಸುತ್ತೆ. ಈ ನೆಗೆಟಿವೇ ಲೈಫಲ್ಲಿ ಭಯ ಹುಟ್ಟಿಸುತ್ತೆ. ಏನೂ ಮಾಡಬಾರ್ದು ಜೀವನದಲ್ಲಿ. ಆ ಥರ ಒಂದು ಭಯ ಹುಟ್ಟಿಸುವಂಥ ಕೆಲಸ ಮಾಡೋದೇ ಈ ಒಳಗಡೆ ನೆಗೆಟಿವ್ ಅನ್ನೋ ಶತ್ರು. ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ನೀವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ, ಫೋಕಸ್ ಮಾಡಿದ್ರೆ, ಆ ಕೆಲಸದ ಬಗ್ಗೆ ನಮಗೇನು ಅನ್ಸುತ್ತೆ? ಭಯ ಹುಟ್ಟಿದ್ರೆ, ಸೋತೋಗ್ಬಿಟ್ರೆ ಅಥವಾ ಏನಾರು ಆಗ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಈ ನೆಗೆಟಿವ್ ಏನಾರು ಆದರೆ ಅಂದರೆ ಅಲ್ಲಿ ಪಾಸಿಟಿವ್ ಅನ್ನೋದೇ ಇರಲ್ಲ. ರೈಟ್? ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಬದುಕಿನ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ ಅಷ್ಟೇ ಈ ನೆಗೆಟಿವ್ನ ನಾವು ಸಾಯಿಸ್ಕೊಳ್ಬೇಕು. ಈ ನೆಗೆಟಿವ್ ಕಂಡ್ಕೊಂಡ್ಮೇಲೆ ಅದನ್ನ ಯಾಕೆ ಸಾಯಿಸ್ಬೇಕಂದ್ರೆ ನಾವು ಮುಂದೆ ಹೋಗಬೇಕು. ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ನಮ್ಮನ್ನು ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಯಾರೋ ನಮ್ಮನ್ನು ತುಂಬ ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ ದೂರ ಆಗಿದ್ದಾರೆ. ಸೊ ದೂರ ಆದಮೇಲೆ ಅವ್ರಿಲ್ಲ ಅಂದರೆ ಬದುಕಲ್ಲ ಅನ್ನೋದು ಒಂದು ನೆಗೆಟಿವ್. ಬದುಕಬಹುದು ಪಾಸಿಟಿವ್, ಬದುಕಲ್ಲ ಅನ್ನೋದು ನೆಗೆಟಿವ್. ರೈಟ್? ಸೊ ಈ ನೆಗೆಟಿವ್ನ ಸಾಯಿಸಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿದಿನ ಕಣ್ಣೀರು ಹಾಕಬೇಕಾಗತ್ತೆ, ಪ್ರತಿದಿನ ಒದ್ದಾಡಬೇಕಾಗತ್ತೆ. ನಮ್ಮ ಬದುಕು ಖುಷಿಯಾಗಿರೋಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ಒಂದು ನೆಗೆಟಿವ್ ಇಲ್ಲ ಅಂತ ಹೇಳಿದ್ರೆ ಪಾಸಿಟಿವ್, ಎಸ್ ನಾನು ಚೆನ್ನಾಗಿದ್ದೀನಿ, ಎಸ್ ಐ ಆಮ್ ಡೂಯಿಂಗ್ ವೆಲ್, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ, ಈ ಪಾಸಿಟಿವ್ ತಗೊಳ್ತಾ ಹೋದ್ರೆ ನಮ್ಮಲ್ಲೇ ನೋಡಿ, ಕಾನ್ಸಿಯಸ್ ಮತ್ತೆ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ತೀವಿ. ಸೊ ಇದು ವರ್ಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಾವು ಸಬ್ ಕಾನ್ಸಿಯಸ್ ಮೈಂಡಿಗೆ ಹಾಕಿದ್ರೆ ಏನು ಪಾಸಿಟಿವ್ ಆಗಿ ಹಾಕ್ತೀವಿ, ಅದೆಲ್ಲ ಒಂದು ಕಡೆ ವೈಬ್ ಕನೆಕ್ಟ್ ಮಾಡುತ್ತೆ. ನಾವು ಏನು ಅನ್ಕೊಳ್ತೀವಿ ಅದೇ ಥರ ಖುಷಿಯಾಗಿ ಕೆಲಸಗಳಿಗೆ ಶುರು ಆಗುತ್ತೆ. ಇವತ್ತಲ್ಲ ನಾಳೆ ಅದು ಕನೆಕ್ಟ್ ಆಗುತ್ತೆ. ರೈಟ್? ಇದು ಪಾಸಿಟಿವ್ಲಿ ಹೇಳುವಂಥದ್ದು. ಆ್ಯಂಡ್ ನೆಗೆಟಿವ್ ವಿಚಾರ ಬಂದರೆ, ನೀವು ಯಾವುದೇ ಕೆಲಸ ಇರಲಿ, ಸೆಕೆಂಡ್ ವಿಚಾರ, ನಮ್ಮಲ್ಲಿ ಸುಮಾರು ಡೌಟ್ಗಳು ಬರೋಕ್ಕೆ ಶುರು ಆಗುತ್ತೆ. ನಾವು ಈ ಆತ್ಮ ಅಂತ ಏನು ಹೇಳ್ತೀವಿ, ನಮ್ಮ ಯೋಚನೆಗಳಂತ ಏನು ಹೇಳ್ತೀವಿ, ಎಲ್ಲಾನು ಕೂಡ ನೆಗೆಟಿವ್ ಇರೋದ್ರಿಂದ ಪ್ರತಿದಿನನೂ ಕೂಡ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನೂ ಕೂಡ ಒಂದು ಚೂರು ಕೂಡ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ರೈಟ್? ಅದಕ್ಕೆ ಅಂತರ್ಯದ ಇರ್ತಕ್ಕಂಥ ನೆಗೆಟಿವ್ ಈ ಶತ್ರುನ ಹೊಡೆದಾಕಬೇಕು. ಅದು ಹೊಡೆದಾಕ್ಬೇಕಂದ್ರೆ ನಾವೇ ಏನು ಮಾಡಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕು. ನೆಗೆಟಿವ್ ಯೋಚನೆ ಮಾಡೋದು ಏನು ಸಿಗುತ್ತೆ ನಮ್ಗೆ? ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಬೇಕು. ನೆಗೆಟಿವ್ ಯೋಚನೆ ಮಾಡಿದ್ರೆ ಏನೂ ಕೂಡ ಸಿಗೋದಿಲ್ಲ. ಪಾಸಿಟಿವ್ ಯೋಚನೆ ಮಾಡಿದ್ರೆ ಸುಮಾರು ಸಿಗುತ್ತೆ. ಎಸ್, ಈಗ ಸಪೋಸ್ ಏನಾದ್ರು ಆಯಿತು ಅಂದರೆ, ಎಸ್ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಬಿಕಾಸ್ ಹುಟ್ಟುವಾಗ ಏನೂ ತಂದಿಲ್ಲ ನಾವು, ಸಾಯವಾಗ ಏನು ತೊಗೊಂಡು ಹೋಗೋದಿಲ್ಲ. ರೈಟ್? ಏನಾಗುತ್ತೋ ಎಸ್ ಅದನ್ನ ನಾವು ಲೆಸನ್ ಕಲಿಬೇಕು ಆ್ಯಂಡ್ ಮುಂದೆ ಹೋಗಬೇಕು. ಕರೆಕ್ಟ್ ಅಲ್ವಾ? ಎಸ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರದ ಒಂದೊಂದು ವಿಚಾರಗಳನ್ನು ರೀಚ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಅಂತ ಹೇಳ್ತಾ, ಒಂದ್ ಸೆಕೆಂಡ್ ಹೇಳ್ತಾ ಇದ್ದೀನಿ, ಚಾನಲ್ಗೆ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಫೇಸ್ಬುಕ್ಕಲ್ಲಿ ನೋಡಿದ್ರು ಅಷ್ಟೇ ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಪೇಜ್. ಮತ್ತೊಂದು ವಿಡಿಯೋ ಸಿಗೋಣ. ನಮಸ್ಕಾರ.